बेळगाव तालुक्यातील मार्कंडेय नगर येथील शासकीय उच्च प्राथमिक शाळेत मध्यान्ह भोजन घेतल्यानंतर 30 पेक्षा जास्त मुले अस्वस्थ झाली आहेत। त्यापैकी 4 जणांची प्रकृती खालावल्यामुळे त्यांना अधिक उपचारासाठी जिल्हा रुग्णालयात दाखल करण्यात आलं असून उर्वरित मुलांना खासगी रुग्णालयांमध्ये उपचार दिले जात आहेत। सर्व मुलांनी जेवण घेतल्यानंतर काहीच वेळात त्यांना अस्वस्थ वाटू लागलं। काहींना उलटी व जुलाबाचा त्रास झाला। शिक्षकांनी एक मुलांना रुग्णालयात दाखल केलं। सर्वांना सामूहिकपणे पोटदुखीचा त्रास जाणवू लागल्यामुळे ॲम्ब्युलन्स बोलावण्यात आल्या। ಒಮ್ಮೆ ಹೇಗೆ ಹೆದರ್ತಾರ್ರಿ ಸರ್, ನಾವು ನೋಡ್ರಿ ಕೆಲ್ಸಕ್ಕೆ ಹೋಗಿರ್ತೀವ್ರಿ, ಮನ್ಯಾಗ ಇರಂಗಿಲ್ರಿ, ಎಲ್ಲ ಸ್ಕೂಲ್ ಹೋಗಿರ್ತಾವ, ಅವ್ರದ ಜವಾಬ್ದಾರಿ ಇರ್ತೈತಿಲ್ರಿ ಅದು। ಈಗ ಮಕ್ಕಳನ್ನ ಸರಿಯಾಗಿ ನೋಡ್ಕೋಬಾರ್ದು ಅವ್ರಿಗೆ ಗೊತ್ತಿರ್ಬೇಕ್ರಿ ಅದು, ನಮಗಲ್ಲ। ಊಟ ಸರಿಯಾಗಿ ಕೊಡ್ಬೇಕಿಲ್ರಿ, ಅಡ್ಗೆ ಮಾಡೋರು ಸರಿಯಾಗಿ ಮಾಡ್ಬೇಕು, ಇವರು ಸ್ವಲ್ಪ ಚೆಕ್ ಮಾಡ್ಬೇಕು। ಈಗ ಎರಡು ಸಲ ಮಕ್ಕಳು ಹೇಳಿದಾಗೂ ಕೇರ್ ತಗೊಂಡಿಲ್ಲ ಅವ್ರ। ಈಗ ಸ್ವಲ್ಪ ನುಸಿಯನ್ನು ಹುಳವನ್ನು ಏನ್ ಬಿದ್ರು ಕೇರ್ ತಗೊಂಡಿಲ್ಲ ಅವರು। ಮಕ್ಕಳು ಬಂದ್ ಮನ್ಯಾಗ ಹೇಳಿದಾರ ನಮಗ್, ಆದ್ರ ನಾವೇನೋ ಸುಮ್ಮನೆ ಹೋಗ್ಬಾರ್ದು, ಸಾಲಿ ನಮ್ಮೂರ್ ಸಾಲಿ ಅಂತ ನಾವು ಸ್ವಲ್ಪ ತಡ್ಕೊಂಡಿದ್ವಿ। ಬ್ಯಾರೆ ಊಟ 20 ಜನ ಹುಡುಗರಿಗೆ ಅಷ್ಟ ಹಾಕ್ಯಾರಂತ್ರಿ ಅವ್ರು, ಉಳ್ಕಿದ ಹುಡುಗರಿಗೆ ಹಾಕಿಲ್ಲ। ಪೈಲಾ ಏನ್ ಊಟ ಮಾಡಿದವ್ರಲ್ಲ ಅವ್ ಮೊದಲು ಊಟ ಮಾಡಿದವ್ರಿ, ಮತ್ ಸರ್ ಊಟ ಮಾಡಿದಾರಂತ್ರಿ। ನಮ್ ಮಕ್ಕಳು ಹೇಳಿದಾರ ಸರ್ ಊಟ ಮಾಡಿದಾರು, ಸರ್ದ ಏನು ತಪ್ಪಿಲ್ಲ, ಸರ್ ಏನು ತಪ್ಪಿಲ್ಲ, ಅಡ್ಗಿ ಮಾಡೋದ ಪ್ರಾಬ್ಲಮ್ ರೀ ಅದು। ಎಲ್ಲಾ ಸೇರಿ ಒಂದ್ 50 ಜನ ಮಕ್ಕಳು ಅದಾರ್ರಿ ಸರ್, 40-50 ಜನ ಅದಾರ। ನಮ್ಗ್ ಕೆಲ್ಸಕ್ಕೆ ಹೋಗಿದ್ದು ನಮ್ಗೆ ಗೊತ್ತೇ ಇಲ್ರಿ ಸರ್। ನಮ್ಮ ಮನೆಯವರು ಆಜು ಬಾಜುಕಿನವರೆಲ್ಲ ದವಾಖಾನಿಗೆ ತಗೊಂಡ್ ಹೋಗಿದಾರ್ರಿ, ನಮಗೇನು ಗೊತ್ತಿಲ್ರಿ। ಅವ್ರಿಗೆ ಹೊಟ್ಯಾಗ ತ್ರಾಸ ಅದು ಚಕ್ಕರ್ ಬರೋದು ಆಗಾಕತ್ತೈತೇನ್ರಿ, ಮತ್ತೆ ಆಮೇಲೆ ಇಂಜೆಕ್ಷನ್ ಮಾಡ್ಸ್ಕೊಂಬರಾಕಾಗಿ ಹೋಗಿದ್ವಿ ನಾವು। ಅಲ್ಲಿ ಇಂಜೆಕ್ಷನ್ ಮಾಡ್ಸಿದಾಕ್ರಿ ಮತ್ತೆ ಜಾಸ್ತಿ ಆತ್ರಿ ಅಲ್ಲಿ ಚಕ್ಕರ್ ಬರೋದು। ಏನೂ ಆಗಿಲ್ಲ, ಏನೂ ಈಗ ಮಕ್ಕಳು ಅಂದ್ರೆ ಎಲ್ಲಾ ಮಕ್ಕಳು ಅಷ್ಟೇ ರೀ, ಅವ್ರಿಗಾದ್ರೂ ಮಕ್ಕಳ ನಮಗಾದ್ರೂ ಮಕ್ಕಳ ರೀ। ಅವ್ರು ಸ್ವಲ್ಪ ನಮ್ಗ್ ಗೊತ್ತಾಗೋಕ್ಕಿಂತ ಮುಂಚೆನ ಕೇರ್ ತಗೋಬಹುದಾಗಿತ್ತಲ್ರಿ ಅವ್ರ। ಈಗೇನು ಆಂಬ್ಯುಲೆನ್ಸ್ ಇಲ್ಲೋ ಏನು ಸ್ಪೆಷಾಲಿಟಿ ಇಲ್ರಿ ಈಗ, ಮತ್ತ ಅವ್ರ ಕೇರ್ ತಗೋಬೇಕಿತ್ರಿ ಅದನ್ನ। ನಮಗ್ ತಿಳಿಸ್ದಾನ ಅವ್ರು ಇದನ್ನ ಮಾಡ್ತೀರಂದ್ರ ಅವಾಗ ನಾವು ಒಪ್ಕೋತಿದ್ವಿ। ನಾವು ಲಕ್ಷ್ಮೀ ರಾಜನ್ ಅವ್ರಿ ತಗೊಂಡ್ ಹೋಗಿ ಮತ್ತ ಸಂಜೆ ನಾವು 6 ಗಂಟೆಗೆ ಬರ್ತೀವಿ ಮನೆಗೆ। 1 ಗಂಟೆದಾಗ ಊಟ ಕೊಟ್ಟಾರ್ರಿ ಅವ್ರು, 1 ಗಂಟೆದಾಗ ಊಟ ಕೊಟ್ಟಾರ್ರಿ। ಸರ್ಗಳು ಟೀಚರ್ಗಳಿಗೆ ಕೇಳಿದ್ರಿ ಅದು ಫಸ್ಟ್ ಹಲ್ಲಿ ಬಿದ್ದೈತೆ ಅಂತೇಳಿ, ಸರ್ಗಳು ಟೀಚರ್ಗಳು ಸ್ವಲ್ಪ ಕೇರ್ ಮಾಡ್ರೆ ನಮ್ಮ ಮಕ್ಳಿಗೆ ಏನು ಪ್ರಾಬ್ಲಮ್ ಆಗ್ತಿತ್ತು ಇನ್ನೂ ಮಟ್ಟ ಆಗ್ತಿರಕಿಲ್ರಿ, ಅದು ಇಟ್ಟು ತ್ರಾಸ ಆಗ್ತಿರಕಿಲ್ರಿ। ಈಗ ಆಗಿಲ್ ಬಿಡ್ರಿ, ಅಕಸ್ಮಾತ್ ಆಗಿರ ಏನ್ ಆಗ್ತೈತ್ರಿ, ನಮ್ಮ ಮಕ್ಳು ವಯಸ್ಸಕ್ಕೆ ಬಂದವ್ರಿ, ಈಗ ನಮ್ಮ ಮಕ್ಳಿಗೆ ಆಗಿರ ಯಾರು ಮನೆ ಆಗ್ತದೆ, ಯಾರು ಸರ್ಕಾರ ಬರ್ತಿದ್ರಿ ಫಸ್ಟ್ ಹೇಳ್ಕೊಂಡಿರ್ರಿ। ಮತ್ತು ಊರಿನ ಅಧ್ಯಕ್ಷರದಾರಿ ನೋಡ್ಕೋತಾರಂತ ನಾವು ಇನ್ನೂ ಮಟ್ಟ ಸಾಲಿಗೆ ಹೋಗಿಲ್ರಿ। ಮತ್ತು ಈಗ ಈ ಥರ ನಮ್ಮ ಮಕ್ಕಳಿಗೆ ಹಿಂಗಾಗೈತೆ ಅಂದ್ರೆ ನಮ್ಗೆ ಆಗೋದನ್ನಲ್ಲ ತ್ರಾಸ ಮಕ್ಕಳ್ರಿ, ಶಾಲ್ಯಾಗ ಅಲ್ಲಿ ಬಿದ್ದೈತಿ, ನಾವೆಲ್ಲ ಊಟ ಮಾಡಿದ್ರು ನಮ್ಗೆ ತ್ರಾಸ ಆಗೈತಿ ಅಂತ ಹೇಳ್ರಿ। ಈಗ ಒಂದ್ಸಲ ನೀಡಾಕತ್ರಂದ್ರೆ ಎಲ್ಲರಿಗೂ ನೀಡ್ತಾರ ಸರ್। ಈಗ ಒಂದ್ಸಲ ಹಳ್ಳಿ ಅವ್ರು ಕಾನು ಮಟ್ಟ ನೀಡಿದಾರ್ರಿ ಅವ್ರು, ಮತ್ತೆ ಅಷ್ಟು ಜನ ಹುಡುಗರಿಗೆಲ್ಲ ತ್ರಾಸ ಆಗತೈತೆ ಅದ। ನಾವೆಲ್ಲ ಕೆಲ್ಸಕ್ಕೆ ಹೋದ್ರು ದವಾಖಾನೆ ಹೋದ್ಮೇಲೆ ಗೊತ್ತಾಗೈತ್ರಿ ನಮಗೆ। ಮಾಸ್ತರ್ಗಳು ನಮ್ಗೇನ್ ತಿಳಿಸಿಲ್ರಿ, ಹುಡುಗರಿಗೆ ಆರಾಮಿಲ್ಲ ಆದ್ಮ್ಯಾಕ ಗೊತ್ತಾತ್ರಿ ನಮಗೆ। ನಮ್ಮ ಹೆಸರು ಬರ್ಮಕ್ಕ ಗುಜನಾಳ್। DDPI लीलावती हिरेमठ व जिल्हा आरोग्य व कुटुंब कल्याण अधिकारी डॉक्टर ईश्वर गळाली यांनी रुग्णालयाला भेट देऊन परिस्थितीची पाहणी केली। 24 मुलांच्या प्रकृतीत बिघाड झाला असून सर्वांना उपचार सुरू आहेत, कोणताही धोका नाही अशी माहिती लीलावती यांनी दिली। मध्यान्ह भोजनात पाल किंवा दूषित पदार्थ पडल्याची शक्यता आहे अशी माहिती बेळगाव ग्रामीण पोलीस ठाण्याचे अधिकारी यांनी दिली आहे। विनोद कोलकार, AMM मराठी, बेळगाव।